ಈ ಲಾರಿಲಿರೋದನ್ನೆಲ್ಲ ಕದ್ದಿದ್ದಾರೆ ಅಂದಮೇಲೂ ಪಂಚಾಯತಿನ ಯಾಕೆ ಸೇರಿಸಬಾರ್ದು ನೀವು? ಮೊದಲು ನೀನು ದೂರು ಕೊಡಪ್ಪ, ಅದನ್ನ ನೋಡಿದ್ಮೇಲೆ ಪಂಚಾಯತಿ ಸೇರಿಸ್ಬೇಕೋ ಬೇಡವೋ ಅಂತ ತೀರ್ಮಾನ ಮಾಡೋಣ. ಅದನ್ನೇ ಕೊಡ್ತಿದ್ದೀನಲ್ಲ, ರುದ್ರ ವಂಶದವರು ನಮ್ಮ ಲಾರಿಲಿರೋದನ್ನೆಲ್ಲ ಕದ್ದಿದ್ದಾರೆ. ನೀವು ಅವ್ರನ್ನ ಪಂಚಾಯತಿ ಕಟ್ಟೆ ಕರೆಸಿ ವಿಚಾರಣೆ ಮಾಡಿ. ಅವರೇ ಕದ್ದಿದ್ದಾರೆ ಅಂತ ಹೇಗೆ ಹೇಳ್ತೀರಿ? ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಇದೆಯಾ? ನೋಡಿ, ಮೊದಲು ಸಾಕ್ಷಿ ತಂದು ತೋರಿಸಿ, ಆಮೇಲೆ ಅವ್ರನ್ನ ಕರೆಸೋಣ. ಕಳ್ತನ ಮಾಡೋರು ಸಾಕ್ಷಿ ನಮ್ಮ ಮುಂದಿಟ್ಕೊಂಡು ಕದಿಯಲ್ಲ, ಅವರೇ ಕದ್ದಿದ್ದಾರೆ ಅಂತ ನಂಗೆ ಗೊತ್ತಿದೆ. ಕರೆಸಿ ವಿಚಾರಣೆ ಮಾಡಿ ಬಾಯ್ ಬಿಡ್ತಾರೆ. ನೋಡೋಣ, ಮಾಡೋಣಂತೆ. ಏನದು? ನೋಡೋಣಂತೆ, ಮಾಡೋಣಂತೆ. ಮಾಡಿ ಅಂತ ಹೇಳ್ತಿರೋದು ನಾನು, ಆದಿತ್ಯ ಸಿಂಹ ಹೇಳ್ತಿರೋದು. ನೀನು ಹೇಳಿದ್ರೆ ಆಗಲ್ಲ ಆದಿತ್ಯ ಸಿಂಹ, ಹೇಳಬೇಕಾದವರೇ ಹೇಳಬೇಕು. ಈಗ ಸಿಂಹ ವಂಶದ ಅಧಿಕಾರ ನಿನ್ನ ಕೈಲಿಲ್ಲ. ಅದನ್ನು ವಿಚಾರಣೆ ಮಾಡಬೇಕು ಅಂದರೆ ನಿಮ್ಮ ಅತ್ತಿಗೆ ಭವಾನಿ ಹತ್ರ ಪತ್ರ ಬರೆಸ್ಕೊಂಡು ಅದಕ್ಕೆ ಸಹಿ ಹಾಕ್ಸ್ಕೊಂಡು ತಗೊಂಡು ಬನ್ನಿ. ಅದನ್ನು ನೋಡಿದ ಮೇಲೆ ಪಂಚಾಯತಿ ಕರಿಬೇಕೋ ಬೇಡವೋ ಅಂತ ನಾವು ತೀರ್ಮಾನ ಮಾಡ್ತೀವಿ. ಹಾಗಾದ್ರೆ ನಾನು ಹೇಳಿದ್ರೆ ಪಂಚಾಯತಿಗೆ ಸೇರ್ಸಲ್ಲ? ಸೇರ್ಸಲ್ಲ. ಮಂಜರಿ, ನೀರು ತಗೊಂಬ. ಈ ಆದಿತ್ಯ ಸಿಂಹನ ಮಾತಿಗೆ ಬೆಲೆ ಇಲ್ಲ. ಎಲ್ಲಿ ಸಹಾಯಕ್ಕೆ ಹೋದ್ಯಾ? ಬೇಗ ಬಾರೆ. ನನ್ನ ದೂರ ತಗೊಳಲ್ವಾ? ಚಿಕ್ಕಪ್ಪ, ಎಲ್ಲೋದ್ರಲ್ಲ? ಅದು ಪಕ್ಕದ ಮನೆ ಸುನೀತಾ ಅಕ್ಕನ ಮದುವೆ ಅಲ್ವಾ? ಅಬ್ಬೆ ಎಲ್ಲಾರನ್ನೂ ಮದುವೆ ಕರ್ಕೊಂಡು ಹೋಗಿದ್ದಾರೆ. ಹೋಗೋ. ಇಲ್ಲಿ ನನ್ನ ತಿಥಿ ನಡೀತಾ ಇದೆ, ಅಲ್ಲಿ ಮದ್ವೆಗೆ ಹೋಗಿದ್ದಾರೆ. ಅದಕ್ಕೆ ಕಾರ್ಬಾರ್ ಜಾಸ್ತಿ ಆಯ್ತು. ನನ್ನ ಮಾನ ಮರ್ಯಾದೆ ಬೀದಿ ಹರಾಜಾಗ್ತಾ ಇದೆ. ಹೀಗೆ ಬಿಟ್ರೆ ಎಲ್ಲರೂ ಸೇರ್ಕೊಂಡು ನನ್ನ ಮುಗಿಸ್ಬಿಡ್ತಾರೆ. ತಿನ್ನು ಬಾಬು, ತಿನ್ನು. ಇದೆಲ್ಲ ನಿನಗೆ, ಈ ಬಾಕ್ಸಲ್ಲಿ ಇರೋದೆಲ್ಲ ನಿಂಗೆ ಆಯ್ತಾ? ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ?
ಶಿವನೇ ಶಂಭುಲಿಂಗ ನಿನ್ನ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ವಾಯ್ಸ್